ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನಲ್ಲಿ ಆಲನ್ನು ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನಾನಿವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋವಂಥ ಡಿಸೈನು. ನಾನು ಈ ಡಿಸೈನ್ಗೋಸ್ಕರ ಈ ರೀತಿ ರೋಸ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಜೊತೆಗೆ ಸ್ಮಾಲ್ ರೌಂಡ್ ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ರೌಂಡ್ ಬೀಡ್ ಬೇಡ ಅಂದರೆ ನೀವು ಬೇಕಿದ್ದರೆ ಫ್ಲವರ್ ಬೀಡನ್ನು ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ಬೋದು. ಯಾವ ಬೀಡ್ ಹಾಕಿದ್ರೂ ಕೂಡ ಡಿಸೈನ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾನು ಅರಳೆ ದಾರ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ನಾನು ಯಾವುದೇ ಡಿಸೈನ್ ಹಾಕುವಾಗ ಬಿಗಿನಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಈಗ 3 ಚೈನ್ಸ್ ಹಾಕೋಬೇಕು. 1 2 3 ಚೈನ್ಸ್ನ ಹಾಕ್ಕೊಂಡು ನಾನು ನೇರವಾಗಿ ಲಾಕ್ ಮಾಡ್ಕೋತೀನಿ. ನಾವು ಚೈನ್ಸ್ನ ಲಾಕ್ ಮಾಡುವಾಗ ನೇರವಾಗಿ ಲಾಕ್ ಮಾಡಬೇಕು. ತುಂಬ ಹತ್ತಿರ ಮಾಡಿದ್ರೂ ಸೀರೆ ಸುತ್ತ ಬರುತ್ತೆ, ತುಂಬ ದೂರದಲ್ಲಿ ಲಾಕ್ ಮಾಡಿದ್ರೂ ಸೀರೆ ಸುತ್ತ ಬರುತ್ತೆ. ಈಗ ನಾನು 3 ಚೈನ್ಸ್ ಆದಮೇಲೆ ಈ ರೀತಿ ದಾರಾನ ಎಳೆದಿಟ್ಕೊಂಡು ಇದಕ್ಕೆ ನಾನು ರೋಸ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರೋಸ್ ಬೀಡನ್ನ ಆ್ಯಡ್ ಮಾಡಿ ನಾನು ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಆದಮೇಲೆ ನಾನು ಮತ್ತೆ ಲಾಕ್ ಮಾಡ್ಕೋತಿದ್ದೀನಿ. ನೀವು ಇದನ್ನು ಸೀರೆಗೆ ಲಾಕ್ ಮಾಡಬೇಕು. ಈಗ ಲಾಕ್ ಆದಮೇಲೆ ನಾನು 3 ಚೈನ್ಸ್ನ 5 ಸಲ ಮಾಡ್ಕೋತೀನಿ. 3 ಚೈನ್ಸ್ 1 ಸಿಂಗಲ್ ನಾಟು, 3 ಚೈನ್ಸ್ 1 ಸಿಂಗಲ್ ನಾಟು, 1 2 3 ಚೈನ್ಸ್ ಆದಮೇಲೆ 1 ಸಿಂಗಲ್ ನಾಟು. ನೀವು ನಾಟ್ ಅಂತನಾದರೂ ತಿಳ್ಕೊಳ್ಳಿ ಅಥವಾ ಲಾಕ್ ಅಂತನಾದರೂ ತಿಳ್ಕೊಳ್ಳಿ. ಮತ್ತು ಸೆಕೆಂಡ್ ಟೈಮು 1 2 3 ಚೈನ್ಸ್ ಹಾಕಿ ನೇರವಾಗಿ ಲಾಕ್ ಮಾಡ್ಕೋತೀನಿ. ನಾನೀಗ 3ನೇ ಸಲ 3 ಚೈನ್ಸ್ ಹಾಕ್ತಿದ್ದೀನಲ್ಲ, ಇದನ್ನು ನೀವು 4 ಚೈನ್ಸ್ ಕೂಡ ಹಾಕೋಬೋದು. ಯಾಕಂದರೆ ಈ ಜಾಗದಲ್ಲೇ ನಮಗೆ ಆರ್ಚ್ ಬರೋದು. ನಾನು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಎಲ್ಲನೂ 3 ಚೈನ್ಸ್ನ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು 4th ಟೈಮು 3 ಚೈನ್ಸ್ ಹಾಕ್ತಿದ್ದೀನಿ. ಅದನ್ನು ಕೂಡ ಲಾಕ್ ಮಾಡ್ಕೋತಿದ್ದೀನಿ. ಮತ್ತು 5th ಟೈಮು 3 ಚೈನ್ಸ್ನ ಹಾಕ್ತೀನಿ. 1 2 3 ಚೈನ್ಸ್ ಹಾಕಿ ಲಾಕ್ ಮಾಡ್ತೀನಿ. ನೋಡಿ, ಇದೇ ರೀತಿ ಫಸ್ಟು ನಾನು 3 ಚೈನ್ಸ್ ಹಾಕಿ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಆದಮೇಲೆ 5 ಸಲ ನಾನು 3 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಈಗ 5 ಸಲ 3 ಚೈನ್ಸ್ ಆದಮೇಲೆ ನಾನು ಈ ರೀತಿ ದಾರಾನ ಎಳ್ಕೊಂಡು ಮತ್ತೆ ನಾನು ರೋಸ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ರೋಸ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಲಾಕ್ ಮಾಡ್ಕೋತೀನಿ. ಈಗ ಬೀಡ್ ಆದಮೇಲೆ ಮತ್ತೆ ನಾವು 5 ಟೈಮ್ಸು 3 ಚೈನ್ಸ್ನ ಮಾಡ್ಕೋಬೇಕು. 1 2 3 ಚೈನ್ ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ. ಒಂದು ಸಲ 3 ಚೈನ್ ಆಗಿದೆ, ಮತ್ತು ಇನ್ನು 4 ಸಲ ನಾನು 3 ಚೈನ್ಸ್ಗಳನ್ನ ಮಾಡ್ಕೋತೀನಿ. ಫೈವ್ ಟೈಮ್ಸು 3 ಚೈನ್ ಆಗಿದೆ. ಈಗ ನಾನು ಮತ್ತೆ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು, ಮತ್ತು ಸೀರೆಗೆ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಮತ್ತೆ 3 ಚೈನ್ಸ್ ಹಾಕೋತೀನಿ. 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ.
ನೋಡಿ ಬೇಸ್ ಲೈನ್ ಇಷ್ಟೇ. ಫಸ್ಟು 1 ಟೈಮ್ 3 ಚೈನು, ಅದಾದಮೇಲೆ ಬೀಡಾದಮೇಲೆ 5 ಟೈಮ್ಸು 3 ಚೈನ್ಸು, ಮತ್ತು ಬೀಡಾದ್ಮೇಲೆ ಮತ್ತೆ 5 ಟೈಮ್ಸು 3 ಚೈನ್ಸು. ಸೀರೆ ಎಂಡ್ ತನಕನೂ ಇದೇ ರೀತಿ ಮಾಡ್ಕೊತಾ ಹೋಗಿ ಸೀರೆ ಎಂಡಲ್ಲಿ ಒಂದು ಸಲ 3 ಚೈನ್ಸ್ ಬರಬೇಕಷ್ಟೇ. ಇಲ್ಲಿದೆಯಲ್ಲ ಇದು ಸೀರೆ ಎಂಡ್ ಅಂತ ತಿಳ್ಕೊಳ್ಳಿ. ಇದಾದಮೇಲೆ ನಾನು ಎಕ್ಸ್ಟ್ರಾ 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಸ್ ಹಾಕಿ ನಾನು ಥ್ರೆಡ್ನ ಕಟ್ ಮಾಡಿಕೊಂಡು ಟೈಟ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಗೂ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಥ್ರೆಡ್ನ ಫಸ್ಟು ಲಾಕ್ ಮಾಡ್ತೀನಿ. ನಾನು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲಿಗೇನೆ ಇದನ್ನು ಕೂಡ ಲಾಕ್ ಮಾಡ್ತೀನಿ. ನಾನಿವಾಗ ಸಿಂಗಲ್ ಟೈಮ್ ಲಾಕ್ ಮಾಡ್ತೀನಿ ಅಷ್ಟೇ. ಇದಾದಮೇಲೆ ನಾನು 3 ಚೈನ್ಸ್ ಹಾಕೋತೀನಿ. 1 2 3 ಚೈನ್ಸ್ ಹಾಕ್ಕೊಂಡು ನಾನು ಫಸ್ಟ್ ಲಾಕ್ ಮಾಡಿದ್ನಲ್ಲ ಸೇಮ್ ಪಾಯಿಂಟ್ಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಆಗಿದೆ. ಈಗ ನಾನು ಈ ರೀತಿ ದಾರಾನ ಎಳೆದಿಟ್ಕೊಂಡು ನಾನು ಈ ಥ್ರೆಡ್ಗೆ ನಾನು 5 ಸ್ಮಾಲ್ ರೌಂಡ್ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಆ್ಯಡ್ ಆದಮೇಲೆ ನಾನು ಬೀಡ್ ಲಾಕ್ ಏನು ಮಾಡೋದಿಲ್ಲ. ನಾನು ಡೈರೆಕ್ಟಾಗಿ ರೋಸ್ ಬೀಡ್ ಹಾಕಿ ನಾವು ಲಾಕ್ ಮಾಡಿದ್ವಲ್ಲ ಸೇಮ್ ಪಾಯಿಂಟ್ಗೆ ಇದನ್ನು ಕೂಡ ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೋಸ್ ಬೀಡ್ ಸೈಜ್ ಏನಾದರೂ ಇನ್ನೊಂದು ಸ್ವಲ್ಪ ದೊಡ್ಡದಿದ್ದರೆ ನಿಮಗೆ 5 ಬೀಡ್ ಬದಲು 6 ಬೀಡ್ ಏನಾದರೂ ಬೇಕು ಅನಿಸಿದ್ರೆ ನೀವು ಹಾಕ್ಕೋಬೋದು. ಈಗ ನಾನು ನೆಕ್ಸ್ಟ್ 3 ಚೈನ್ಸ್ ಹಾಕೋತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಫಸ್ಟು 3 ಚೈನ್ಸ್ ಹಾಕಿದ್ನಲ್ಲ ಅಲ್ಲಿ ಕುಚ್ಚು ಬರುತ್ತೆ, ಮತ್ತು ಇವಾಗ 3 ಚೈನ್ ಹಾಕಿದ್ನಲ್ಲ ಇಲ್ಲೂ ಕೂಡ ಕುಚ್ಚು ಬರುತ್ತೆ. ಇದಾದಮೇಲೆ ನಾನು ಆರ್ಚ್ನ ಶುರು ಮಾಡ್ತೀನಿ. ಆರ್ಚ್ ಮಾಡೋದಕ್ಕೆ ಕ್ರೋಶ ಮೇಲೆ 2 ಸಲ ದಾರಾನ ಸುತ್ತಕೊಂಡು 2ನೇ 3 ಚೈನ್ಸ್ನ ಬಿಟ್ಟು 3ನೇ 3 ಚೈನ್ಸ್ಗೆ ನಾನು ತ್ರಿಬಲ್ ಕ್ರೋಶನ ಮಾಡ್ಕೋತೀನಿ. ನಾನು ತೋರಿಸ್ತಿದ್ದೀನಿ ನೋಡಿ. 3 ಚೈನ್ ಗ್ಯಾಪಿಂದ ದಾರನ ತಂದು ಈಗ ಕ್ರೋಶ ಮೇಲೆ 4 ದಾರ ಇರುತ್ತೆ. ಫಸ್ಟು 2ರಿಂದ ದಾರನ ತೆಗಿಬೇಕು, ಮತ್ತು 3 ಉಳ್ಕೊಡುತ್ತೆ, ಆವಾಗಲೂ ಕೂಡ 2ರಿಂದ ದಾರನ ತೆಗಿಬೇಕು. ಕೊನೆಯದಾಗಿ 2ರಿಂದ ದಾರನ ತೆಗಿಬೇಕು. ಇದು ತ್ರಿಬಲ್ ಕ್ರೋಶ. ಈ ತ್ರಿಬಲ್ ಕ್ರೋಶ ಆದಮೇಲೆ ನಾನು ಇದಕ್ಕೆ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಆ್ಯಡ್ ಆದಮೇಲೆ ಬೀಡ್ ಲಾಕ್ ಏನು ಮಾಡೋ ಹಾಗಿಲ್ಲ. ನಾನು ಡೈರೆಕ್ಟಾಗೇ ಕ್ರೋಶ ಮೇಲೆ ಮತ್ತೆ 2 ಸಲ ದಾರಾನ ಸುತ್ತಕೊಂಡು 3 ಚೈನ್ಸ್ ಗ್ಯಾಪಿಂದ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಪ್ರತಿ ಒಂದು ತ್ರಿಬಲ್ ಕ್ರೋಶ ಆದಮೇಲೂ ಕೂಡ ನಾವು ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟಿಗೆ ನಾನಿಲ್ಲಿ ಆರ್ಚ್ಗೆ ನಾನು ಕ್ರೋಶನ ಕೌಂಟ್ ಮಾಡ್ತಿಲ್ಲ. ಆ 3 ಚೈನ್ಸ್ ಗ್ಯಾಪಲ್ಲಿ ಎಷ್ಟು ತ್ರಿಬಲ್ ಕ್ರೋಶ ಆಗುತ್ತೆ ಅಷ್ಟು ತ್ರಿಬಲ್ ಕ್ರೋಶನ ನಾನು ಫಿಲ್ ಮಾಡ್ಕೋತೀನಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಅಥವಾ ಬಿಗಿನರ್ಸ್ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ನಾನು ಬಿಗಿನರ್ಸಿಗೋಸ್ಕರ ಬೀಡ್ ಲಾಕ್ ಮಾಡೋದು, ಚೈನ್ಸ್ ಹಾಕೋದು ಹೇಗೆ ಅಂತ ನಾನು ವೀಡಿಯೋಸ್ ಮಾಡಿದ್ದೀನಿ. ಬಿಗಿನರ್ಸ್ ಏನಾದರೂ ನೋಡ್ತಾ ಇದ್ದರೆ ಆ ವಿಡಿಯೋನೂ ಕೂಡ ನೋಡಿ. ಇದೇ ರೀತಿ ನಾನು 1
ಟ್ರಿಬಲ್ ಕ್ರೋಶ ಒಂದು ಬೀಡು, ಒಂದು ಟ್ರಿಬಲ್ ಕ್ರೋಶ ಒಂದು ಬೀಡು, ಇದೇ ರೀತಿ 3 ಚೈನ್ಸ್ ಪೂರ್ತಿ ನಾನು ಫಿಲ್ ಮಾಡ್ಕೋತೀನಿ. ನೋಡಿ ನಾನು ಫಿಲ್ ಮಾಡಿದ್ದೀನಿ. ನನಗೆ ಇಲ್ಲಿ 9 ಟ್ರಿಬಲ್ ಕ್ರೋಶಗಳಾಗಿದೆ ಮತ್ತು 8 ಸ್ಮಾಲ್ ಬೀಡ್ಸ್ಗಳಾಗಿದೆ. ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಬಂತು ಅಂದರೆ ನೀವು ಆದಷ್ಟು ಆಡ್ ನಂಬರಲ್ಲಿ ಎಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ 11, 13 ಈ ರೀತಿ ನೀವೇನಾದರೂ 11 ಟ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ 10 ಸ್ಮಾಲ್ ಬೀಡ್ಸ್ಗಳನ್ನ ಹಾಕಬೇಕಾಗತ್ತೆ. ಈಗ ನಾನು ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಬೇಸ್ ಲೈನಲ್ಲಿ 3 ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಲ್ಲ, 4th ಟೈಮ್ 3 ಚೈನ್ಸ್ ಹಾಕಿದ್ವಲ್ಲ, ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ರೋಸ್ ಬೀಡ್ ಹಾಕಿರೋ ಕಡೆ ನಿಮಗೆ ಬೀಡ್ಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ನೀವು 5 ಸ್ಮಾಲ್ ಬೀಡ್ಸ್ ಹಾಕೋ ಬದಲು ಒಂದು 3 ಚೈನ್ಸ್ನ ಹಾಕ್ಕೊಂಡು ನೀವು ಲಾಕ್ ಮಾಡ್ಕೋಬೋದು. ಆ 3 ಚೈನ್ಸು ರೋಸ್ ಬೀಡ್ ಹಿಂದೆ ಕಾಣುತ್ತೆ. ಅಥವಾ ನಿಮಗೆ ಆರ್ಚಲ್ಲಿ ಬೀಡ್ ಬೇಡ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಹೇಗೆ ಹಾಕಿದ್ರೂ ಡಿಸೈನ್ ಚೆನ್ನಾಗಿ ಬರುತ್ತೆ. ಈಗ ನಾನು ಮತ್ತೆ 3 ಚೈನ್ಸ್ ಹಾಕೋತೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಮತ್ತೆ ನಾನು 5 ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ಕೋತೀನಿ. ರೌಂಡ್ ಬೀಡ್ಸ್ ಆ್ಯಡ್ ಆದಮೇಲೆ ರೋಸ್ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ, ಸೇಮ್ ಪಾಯಿಂಟ್ಗೆ ಈ ಬೀಡ್ಗಳನ್ನ ಲಾಕ್ ಮಾಡಬೇಕು. ಈಗ ಮತ್ತೆ 3 ಚೈನ್ಸ್ ಹಾಕೋಬೇಕು. ತ್ರೀ ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಆಗಿದೆ. ಈಗ ಮತ್ತೆ ಕ್ರೋಶ ಮೇಲೆ 2 ಸಲ ದಾರಾನ ಸುತ್ತಕೊಂಡು ಎರಡನೇ 3 ಚೈನ್ನ ಸ್ಕಿಪ್ ಮಾಡಿ 3ನೇ 3 ಚೈನ್ ಗ್ಯಾಪಿಂದ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತಾ ಹೋಗಬೇಕು. 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ಮಾಡ್ಕೊಳ್ಳಿ. ಮತ್ತು ಸ್ಮಾಲ್ ರೌಂಡ್ ಬೀಡ್ ಆ್ಯಡ್ ಮಾಡ್ಕೋತೀನಿ. ನಾವು ಫಸ್ಟ್ ಆರ್ಚಿಗೆ ಮಾತ್ರ ಕೌಂಟ್ ಮಾಡದೆ ಕ್ರೋಶಗಳನ್ನ ಮಾಡ್ಕೊತಾ ಹೋಗಬೇಕು. ಫಸ್ಟ್ ಆರ್ಚಿಗೆ ಎಷ್ಟು ಕ್ರೋಶ ಬರುತ್ತೆ ಇನ್ನು ಸೀರೆ ಪೂರ್ತಿ ಅಷ್ಟೇ ಕೌಂಟ್ ಮಾಡ್ಕೊತಾ ಹಾಕಬೇಕು. ಫಸ್ಟ್ ಆರ್ಚಿಗೆ ನನಗೆ 9 ಟ್ರಿಬಲ್ ಕ್ರೋಶಗಳಾಗಿದೆ. ನಾನು ಇಲ್ಲಿಗೂ ಕೂಡ 9 ಟ್ರಿಬಲ್ ಕ್ರೋಶಗಳನ್ನೇ ಮಾಡ್ಕೊತಾ ಹೋಗ್ತೀನಿ. ನಾನು 9 ಟ್ರಿಬಲ್ ಕ್ರೋಶಗಳನ್ನ ಹಾಕಿದ್ದೀನಿ. ಈಗ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ನಾನು 3 ಚೈನ್ಸ್ ಹಾಕೋತೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಮತ್ತು ನಾನು 5 ರೌಂಡ್ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ಮತ್ತು 3 ಚೈನ್ಸ್ ಹಾಕ್ಕೋಬೇಕು. ತ್ರೀ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಸೀರೆ ಎಂಡಲ್ಲಿ ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ 3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಥ್ರೆಡ್ ಕಟ್ ಮಾಡಿಕೊಂಡು ಥ್ರೆಡ್ನ ಟೈಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು.
ತುಂಬ ರಿಚ್ ಲುಕ್ ಕೊಡ್ತಾ ಇದೆ. ನೀವು ಗ್ರ್ಯಾಂಡ್ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನಾನು ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ. ನಾನು ಕುಚ್ಚಾಕಿ ತೋರಿಸ್ತೀನಿ ನೋಡಿ. ನಾನು 127 ದಾರಾನ ತಗೊಂಡು ಕುಚ್ಚನ್ನ ಹಾಕಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.